ಯಾವಾಗ ಒಬ್ಬ ರೈತ ತಾನು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಜೋಳ ಇರಲಿ, ತೊಗರಿ ಇರಲಿ, ದಾಳಂಬ್ರಿ ಇರಲಿ, ಭತ್ತ ಇರಲಿ, ನನ್ನ ಸೋಯಾಬೀನ್ 10,000 ರೂಪಾಯಪ್ಪ ಬೇಕಂದ್ರೆ ಅವೈ ಬೇಡಂದ್ರೆ ಬಿಡು, ನನ್ನ ಕಬ್ಬಿಗೆ 5,000 ಇದ್ದವ್ರು ಬೇಕಂದ್ರೆ ತಗೋ ಬೇಡಂದ್ರೆ ಬಿಡು. ಒಂದ ನೀರಿನ ಬಾಟ್ಲಿಗಲ್ಲ, ಈ ಮಾಲಿಗೆಲ್ಲ 50 ರೂಪಾಯಿ, ನೀರಿನ ಬಾಟ್ಲಿಗೆಲ್ಲ 10 ರೂಪಾಯಿ. ಮತ್ ನಮ್ಗೆ ಯಾವಾಗ ರೇಟ್ ಸಿಗೋದು? ನಾವು ಗಟ್ಟಿ ಆಗಬೇಕು, ಸಂಘಟನೆ ಆಗಬೇಕು. ಒಂದ್ ಮಾತು ನಾನು ಮಾತು ಮುಗಿಸ್ತೀನಿ. ಏನಾಗ್ಯದಂದ್ರ ನಮ್ಮೊಳಗೆ ಕೆಲವು ಕಡೆ ಕಚ್ಚಾಟ ನಡೆದವು. ಎಲೆಕ್ಷನ್ ಬಂತನವ ನಮ್ಮ ಜಾತಿ ಅವ, ನಮ್ಮ ಸೀಮೆ ಅವ, ನಮ್ಮ ಕುಲದವ್ರಿ, ನಮ್ಮ ಸಂಬಂಧಿಕ, ಇದು ಬರಬಾರ್ದು. ಯಾವ ಸಮರ್ಥ ಅದಾನ, ಯಾವ ಒಳ್ಳೆ ವ್ಯಕ್ತಿ ಅದಾನ, ಯಾರು ಬಿದ್ದಂತವ್ರು ಕಣ್ಣೀರು ಒರೆಸ್ತಾನ, ಯಾರು ನೀವು ಹೋರಾಟಕ್ಕೆ ಕೂತಾಗ ಬಂದ ನಿಮ್ ಜೊತೆ ಕೂತು ನ್ಯಾಯಪರವಾಗಿ ಧ್ವನಿ ಎತ್ತಾನ ಅಂತವ್ರು ಆರಿಸಿಕೊಡ್ರಿ. ಅವ್ರು ಯಾವುದೇ ಪಕ್ಷದವ್ರು. ಒಂದೇನಾಗಿತ್ತು, ಬಹಳ ದೊಡ್ಡ ರಾಜಮನೆತನ, ಬಂಗಾರದ ಕುರ್ಚಿ ಇತ್ತು, 100 ಎಕರೆ ಭೂಮಿ ಹಸ್ತಿನಿಂದ ನಾಯಿ ಮತ್ತು ಕತ್ತಿಗೆ ಊರಾಗ ಸುತ್ತ ಹಾಕಿ ಸ್ಪರ್ಧೆ ಇಟ್ಟವು. ಅವಾಗ ನಾಯಿ ಅಂತೂ ಕತ್ತಿ ನಡ್ಕೊಂತ ಹೋಗ್ತದೆ, ನಾಯಿನ ಬಹಳ ಸ್ಪೀಡ್ ಹೊಡ್ಕೊಂತ ಬರ್ತೀನಿ, ನನಗ ಕುರ್ಚಿ ಸಿಗ್ತದೆ, ನಾಯಿ ಹತ್ತು. ಅವಾಗ ಕತ್ತಿ ಅಂತೂ ನೋಡ್ರಿ ನಾ ಸಮಾನಲ್ಲಿ ಹೋಗಿ ಬರ್ತೀನಿ ಅಂತ ಕತ್ತಿ ಹೇಳ್ತು. ರಾಜ ಮಹಾರಾಜ್ ಏನಂದವ, ಯಾರು ಬರ್ತಿರಲ್ಲ ಬಂಗಾರ ಕುರ್ಚಿ ನಿನ್ಗ ಕೊಡ್ತೀನಿ ಮತ್ತು 100 ಎಕರೆ ಭೂಮಿನ ಹಸ್ತಿನಂದ 2 ತುರು ಬಿಟ್ಟ ಕತ್ತಿ ಸಮಾಧಾನ ಹೊಂಡಿತರು. ಇದು ನಾಯಿ ಓಡಾಕ ಇತ್ತಲ್ಲ, ಇವ್ರು ಒಣಿ ದಾಟತಕ್ಕ ನಾಯಿ ಪಾಸ್ ಆಯ್ತು. ಮುಂದಿನ ಓಣಿಗೆ ಹೋದಾಗ ಆ ನಾಯಿ ಹೆಂಗಿದ್ದು ಬಿಡ್ತಾವ. ಅಲ್ಲಿ 4 ಮಂದಿ ಗಂಟು ಬಿತ್ತು ಇದನ್ನ ಕಡಿಯಾಕ. ಅದನ್ನ ತಪ್ಸ್ಕೊಂಡು 2ನೇ ಓಣಿಗೆ ಹೋಗಿದ್ರಾಗ ಕತ್ತಿ 3ನೇ ಓಣಿ ದಾಟಿ ಬಂದಿತ್ತು. ಅರ್ಥ ಆಗತೈತಿ ನಾ ಹೇಳುದ? ಸೂಕ್ಷ್ಮ ಹೇಳ್ತಾನೆ, ಬಿಡಿಸಿರಂಗಿಲ್ಲ, ತಿಳ್ಕೊಬೇಕು ನೀವು. ಅದ ಕತ್ತಿ 3-4 ಓಣಿ ದಾಟಿದ್ರ ಕತ್ತಿ ಬಂದು ಬಂಗಾರ ಕುರ್ಚಿ ಮ್ಯಾಗ ಕೂತ್ ಬಿಟ್ಟಿತ್ತದ. ಹಂಗ ಕಡೆಗೆ ನಾವು ದುಡಿದು ಎಲ್ಲಾ ಜಗತ್ತಿಗೆ ಅನ್ನ ಹಾಕಿದಂತ ಕಟ್ಟಿ ದುಡ್ದಂಗ ನಾವೇನ್ ಭೂಮಿ ತಲೆ ಮ್ಯಾಗ ದುಡಿಯಾಕತ್ತೀವಲ್ಲ, ಕುರ್ಚಿ ನಮಗದ. ಜಗತ್ತಿಗೆ ಅನ್ನ ಹಾಕ್ತಕ್ಕಂತ ಜಮೀನ್ದಾರ್ ಕುರ್ಚಿ ನಮಗದ. ನಮ್ಮದು ಬಿಜೆಪಿನೂ ಅಲ್ಲ, ಕಾಂಗ್ರೆಸ್ ಅಲ್ಲ, ಜೆಡಿಎಸ್ ಅಲ್ಲ. ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂತ ಸೂರ್ಯ ಚಂದ್ರ ಹೋಗುಮಠ ಇರ್ತಕ್ಕಂತ ಒಂದೇ ಪಕ್ಷ ಐತೆ, ಅದು ರೈತ ಪಕ್ಷ ಎಂದು ಹೇಳಕ್ ಸಾಧ್ಯ ಇಲ್ಲ. ಅನ್ನ ಹಾಕಿದವ್ರು ನಾವು ಯಾವುದಕ್ಕೂ ಸೀಮಿತ ಇಲ್ಲ. ಈ ದಂಡಿ ಹಿಡ್ಕೊಂಡು ಆ ದಂಡಿ ಮನಿ ತಕ್ಕ ಎಲ್ಲಾ ಮನಿ ನಮ್ಮವ. ನಮಗ ಧರ್ಮ ಇಲ್ಲ, ಜಾತಿ ಇಲ್ಲ, ಮತ ಇಲ್ಲ, ಪಕ್ಷ ಇಲ್ಲ. ಪಟ್ಟಿಹಾಳ ಗ್ರಾಮದ ಮಾಲಕ್ ಯಾರಪ್ಪ ಅಂದ್ರೆ ನಾನು ಎಲ್ಲಿ ಮಠ ಗಾಡ್ಯಾಕ್ ಕುಂಡ್ರು ಮಠ. ಈ ಭಾವ ಇರ್ಬೇಕು. ಎಲ್ಲರೂ ನಮ್ಮವ್ರು, ಎಲ್ಲರೂ ನಮ್ಮವ್ರು. ಈ ಭಾವ ಎಂತಕ್ಕ ಬರ್ತೈತಲ್ಲ, ಅದಕ್ಕೆ ನಾ ಏನು ವಿನಂತಿ ಮಾಡ್ಕೊಳ್ತೀನಿ ಅಂದ್ರೆ, ಕೋವಿಡ್ ಸಹಿತ ಏನೂ ಆಗಲಾರ್ದ ಮಹಾತ್ಮರ ಆಶೀರ್ವಾದದಿಂದ, ದೇವಿ ಆಶೀರ್ವಾದದಿಂದ ನಾವು ನೀವು ಜೀವಂತ ಅದೀವಿ ಅಂತಂದ್ರೆ, ಒಬ್ಬರ ಕಣ್ಣಾಗ ಕಣ್ಣೀರ್ ಹಾಕ್ಸ್ಲಾರ್ದಂಗ್ ಬದುಕುವುದನ್ನ ನಿಜವಾದ ಧರ್ಮ ಐತಿ. ಒಬ್ಬರಿಗೆ ಮನೆ ಹಾಳು ಮಾಡ್ದಂಗ ಎಲ್ಲರೂ ಆನಂದವಾಗಿರ್ಲಪ್ಪ ಅಂತ ದೇವಿ ಹತ್ರ ಬೇಡಬೇಕಾಗ್ಯದ. ಇನ್ನೊಂದು ಬೇಡ್ರಿ, ಏನು ಬೇಡ್ರಿ ಅಂತಂದ್ರ, ಅಲ್ಲಿ ಗಡಿ ಕಾಯ್ತಾರಲ್ಲ ಸೈನಿಕರ, ಅವ್ರ ಬದುಕ ಕುಟುಂಬ ಯಾವತ್ತೂ ಆನಂದ ಇರ್ಲಪ್ಪ. ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂತ ಅನ್ನದಾತ ರೈತ ಎಲ್ಲೂ ಕೂಡ ಸಾಲ ಮಾಡಬಾರ್ದು, ನರಳಬಾರ್ದು, ಬಡತನವಾಗಿರಬಾರ್ದು ಅಂತ ಭಗವಂತಕ್ಕೆ ಬಿಡ್ಕೋರಿ. ಇವತ್ತು ಸಂಘಟನೆ ಮಾಡಿದ್ರೆ ಸಾರ್ಥಕ ಆಗ್ತದೆ ಅಂತ ಹೇಳಿ 12 ಮಾತುಗಳು ತಪ್ಪಾಗುತ್ತೆ.